guys, welcome back to my YouTube channel. ನೆಕ್ಸ್ಟ್ ಡೇ ವ್ಲಾಗ್ ಇದು. ಇವಾಗ ಟೈಮ್ ಬಂದು 8:10 ಆಗಿದೆ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇದು ನನ್ನ ಟುಡೇಸ್ ಔಟ್ಫಿಟ್. ಇವಾಗ ನಾನು ಟೈಮ್ ಬಂದು 8:40 ಆಗಿದೆ. ರೆಡಿಯಾಗಿ ನಾನು ನನ್ನ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಬಿಕಾಸ್ ಅವರೆಲ್ಲ ಹೋಗ್ಬೇಕಂತ ಆಚೆ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅಣ್ಣನ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶಾಪ್ ರೀಚ್ ಆದೆ. ಬ್ಯುಸಿ ಇದ್ದಾರೆ. ಪೂಜೆ ಎಲ್ಲ ಸೊ ಗಾಯ್ಸ್, ಇವಾಗ ಟೈಮ್ ಆಗಲೇ 11 ಆಯಿತು. ಸೊ ಅಣ್ಣ ಇನ್ನೂ ಬಂದಿಲ್ಲ. ಇವಾಗ ಜಸ್ಟ್ ನಾರ್ಮಲ್ ಆಗಿ ಸಿಸ್ಟಮಲ್ಲಿ ಸಾಂಗ್ಸ್ ಕೇಳ್ತಾ ಇದ್ದೀನಿ. ಯಾರು ಕಸ್ಟಮರ್ ಕೂಡ ಇಲ್ಲ. ರೋಡ್ ಎಷ್ಟು ಖಾಲಿ ಇದೆ ಅಂದರೆ, ಅದಲ್ಲದೆ ಈ ರೋಡಲ್ಲೇ ಅಣ್ಣಮ್ಮ ಬೇರೆ ಇಟ್ಟಿದ್ದಾರೆ. ಸೊ ಫುಲ್ಲು ರೋಡ್ ಸೈಲೆಂಟ್ ಆಗಿದೆ. ರೋಡಲ್ಲಿ ಒಬ್ಬರು ಜನನೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಇದೆ ರೋಡು. ಎಲ್ಲೋ ಒಂದೊಂದು ಆಟೋ, ಎಲ್ಲೋ ಒಂದೊಂದು ಗಾಡಿಗಳು ಓಡಾಡ್ತಿದೆ. ಸೊ ಗಾಯ್ಸ್, ಇವಾಗ 11 ಆಗಿದೆ ಟೈಮು. ಸೊ ಇನ್ನೂ ಬಂದಿಲ್ಲ. ಇನ್ನೂ 10 ಮಿನಿಟ್ಸ್ ಆಗುತ್ತಂತೆ. ಬಟ್ ಓಕೆ, ಡ್ಯಾಡಿ ಫ್ರೆಂಡ್ ಇದ್ದಾರೆ. ಸೊ ಇವಾಗ ಮನೆಗೆ ಹೋಗೋಣ. ಪಾಪು ಎದ್ಬಿಟ್ಟಿದೆ. ಸೊ ಮನೆಗೆ ಹೋಗೋಣ ಬನ್ನಿ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ಲು ಸಾಂಗ್ಸು, ಫುಲ್ಲು DJ ಹಾಕಿದ್ದಾರೆ. ಫುಲ್ಲು ಸಾಂಗ್ಸ್ ಹಾಕಿದ್ದಾರೆ. ಸೊ ಗಾಯ್ಸ್, ಫೈನಲಿ ರೀಚ್ ಆಗಿದೆ ಮನೆ. ಸೊ ಗೈಸ್, ನಾನು ಇವತ್ತೊಂದು ಸ್ವೀಟ್ ರೆಸಿಪಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ನಾನು ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇದನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಸೊ ಇವಾಗ ಚೆನ್ನಾಗಿ ನೆಂದಿದೆ. ಇದೆಲ್ಲ ನೀರೆಲ್ಲ ಸೋಸ್ಕೊಳ್ಳೋಣ ಬನ್ನಿ. ಸೊ ಈ ಥರ ಎಲ್ಲ ನೀಟಾಗಿ ನೀರಿಲ್ದಿರಂಗೆಲ್ಲ ಸೋದಿಸ್ಕೊಂಡು ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಇವಾಗ ನಾನೆಲ್ಲ ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡೆ. ಇದನ್ನು ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿರ್ತೀವೋ ಅದೇ ಸೇಮ್ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ ಅಷ್ಟು ತುರಿದಿರೋ ಕೊಬ್ಬರಿ ತೊಗೋಬೇಕು. ಮತ್ತು ಸೇಮ್ ಕಪ್ಪಲ್ಲಿ 3 ಕಪ್ ನೀರು ಹಾಕ್ಕೋಬೇಕು. 3 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ನೀರಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಗಾಯ್ಸ್, ಫೈನಲಿ ನೀವು 2 to 3 ಟೈಮ್ಸ್ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನೀಟಾಗಿ ಒಂದು ಬಟ್ಟೆ ಸಹಾಯ ಅಥವಾ ಒಂದು ಕಾಫಿ ಟೀ ಸೋಸೋದಿರುತ್ತಲ್ವ, ಆ ಥರ ಅದರಲ್ಲಾದರೂ ಪರವಾಗಿಲ್ಲ, ನೀಟಾಗಿ ರಸ ತೆಗಿಬೇಕು. ಆಮೇಲೆ ಸಪ್ರೇಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ನನಗೆ ಹಾಫ್ ಆನ್ ಅವರ್ ಹಿಡೀತು ಇದೆಲ್ಲ ಪೂರ್ತಿಯಾಗಿ ಸೋಸೋದಕ್ಕೆ. ಸೊ ಸೋಸ್ಕೊಂಡಾದ್ಮೇಲೆ ಸೇಮ್ ನೀವು ಯಾವ ಕಪ್ಪಲ್ಲಿ ರಾಗಿ ಹಾಕಿರ್ತೀರೋ ಸೇಮ್ ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ ನಾವು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಚಿಟಿಕೆ ಉಪ್ಪು, ಆಮೇಲೆ ಏಲಕ್ಕಿ ಪುಡಿ 1 ಚಿಟಿಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಗೈಸ್, ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡದೆ ನನಗೆ ತಳ ಅಂಟಬಾರ್ದು.
ಕೈ ಬಿಡ್ದಿರಂಗೆ ಈ ಥರ ಆಡಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ತಲೆ ಅಂಟೋ ಚಾನ್ಸಸ್ ಇದೆ. ಒಂದು ಪ್ಲೇಟಿಗೆ ತುಪ್ಪ ಸೋರ್ಕೋಬೇಕು. ಈ ಥರ ಪೂರ್ತಿ ತಟ್ಟೆಗೆ ತುಪ್ಪ ಸೋರಿ ಇಟ್ಕೋಬೇಕು. ಸೊ ಫೈನಲಿ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು, ಗಟ್ಟಿ. ನಾವೇನು ಪ್ಲೇಟಿಗೆ ತುಪ್ಪ ಹಾಕಿ ಸೋರ್ದು ಇಟ್ಕೊಂಡಿರ್ತೀವೋ ಆ ಪ್ಲೇಟಿಗೆ ನೀಟಾಗಿ ನಾವು ಮಾಡಿರೋ ಇದನ್ನು ಹಾಕಿ ನೀಟಾಗಿ ಒಂದು ಸ್ಪೂನಲ್ಲಿ ಮೇಲ್ಗಡೆ ನೀಟಾಗಿ ಇದು ಮಾಡಬೇಕು. ಇವಾಗಲೇ ಕಟ್ ಮಾಡಬಾರ್ದು. 1-2 ಅವರ್ಸ್ ಫ್ರಿಜ್ಜಲ್ಲಿಟ್ಟು ಆಮೇಲೆ 2 ಅವರ್ಸ್ ಆದಮೇಲೆ ತೆಗೆದುಬಿಟ್ಟು ಕಟ್ ಮಾಡಬೇಕು. ಸೊ ಗೈಸ್, ಆಫ್ಟರ್ 2 ಅವರ್ಸ್ ರೆಡಿ ಆಗಿದೆ. ಸೊ ಇವಾಗ ಕಟ್ ಮಾಡಿ ನೋಡೋಣ. ಸೊ ಗೈಸ್, ಫೈನಲಿ ರಾಗಿ ಹಾಲ್ಬಾಯ್ ರೆಡಿ ಇದೆ. ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾನ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಅಡಿಷನ್ ಮಾಡ್ಕೋಬೋದು. ಸೊ ಏಲಕ್ಕಿ ಕೂಡ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಏನು ಬೇಡ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಏನು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಪೂಜಿತಾಸ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.